ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಾತ್ಗಳ್ಳಿ ಬಸ್ ಸ್ಟ್ಯಾಂಡ್ ರಿಂಗ್ ರೋಡ್ ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ 5.5 ಕಿಲೋಮೀಟರ್ ಡಿಸ್ಟೆನ್ಸ್. ಫುಲ್ ಟಾರ್ ರೋಡ್ ಇದೆ. 4 ಎಕರೆ ಇದೆ. 4 ಎಕರೆ 15 ಗುಂಟೆ ಇರೋದು, ಬಟ್ 4 ರೌಂಡ್ ಫಿಗರ್ ಹೇಳ್ತಾ ಇದ್ದೀನಿ. ಟಾರ್ ರೋಡ್ಗೆ ಅಡ್ಜಸ್ಟೆಂಟ್. ಒಂದು ಬೋರ್ವೆಲ್ ಇದೆ. 4 ಇಂಚ್ ನೀರಿದೆ. 4 ಇಂಚ್ ನೀರಿದೆ. ಅದರಲ್ಲಿ ತೆಂಗು, ಮಾವು, ತೇಗದ ಮರ ಎಲ್ಲ ಒಂದು 25ರಿಂದ 27 ವರ್ಷ ಹಳೆದಿರ್ಬೋದು. ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಾವು. ಅದ್ರ ಹಿಂದ್ಗಡೆ ಲಾಸ್ಟಲ್ಲಿ ತೇಗದ ಮರ ಕಾಣ್ತಿಲ್ಲ, ಅದು. ಮತ್ತು ಇದೊಂದು ಶೆಡ್, ದನದ ಕೊಟ್ಟಿಗೆ ಇದು. ಮತ್ತು ಒಂದು RCC ಮನೆಯೂ ಮಾಡ್ಕೊಂಡಿದ್ದಾರೆ. ನೋಡಿ, ಎದುರುಗಡೆ ಹಾಕಿರೋದು ಟೊಮಾಟೊ ಹಾಕಿರೋದು. ಅಲ್ಲಿ ಮುಂದ್ಗಡೆ ಕಾಣ್ತಾ ಇಲ್ಲ, ಅದೊಂದು ಮನೆ ಇದೆ, RCC ಮನೆ. ಬೌಂಡ್ರಿಯಲ್ಲಿ ತೇಗದ ಮರ ಹಾಕಿದ್ದಾರೆ. ಮತ್ತು ರೈಟ್ ಸೈಡಲ್ಲಿ ಜಾಸ್ತಿ ಹಾಕಿದ್ದಾರೆ ತೇಗದ ಮರ. ಮ್ಯಾಕ್ಸಿಮಮ್ಮು ತೆಂಗಿನ ಮರ ಇದೆ. ಅದು ಬಿಟ್ಟರೆ ಮಾವು ಮತ್ತು ತೆಂಗು, ಟೀಕು. ಮೈಸೂರು ಸಿಟಿ ಸೆಂಟ್ರಿಂದ, ಮೈಸೂರು ಸಬರ್ ಬಸ್ ಸ್ಟ್ಯಾಂಡಿಂದ 9 ಕಿಲೋಮೀಟ್ರ್. ಸಾತ್ಗಳ್ಳಿ ಬಸ್ ಡಿಪೋ ಇದೆಯಲ್ಲ, ಅಲ್ಲಿಂದ 5.5 ಕಿಲೋಮೀಟ್ರ್. ಮಣಿಪಾಲ್ ಹಾಸ್ಪಿಟ್ಲಿಂದ 8.5 ಕಿಲೋಮೀಟ್ರ್. ಸಿಟಿಗೆ ತೀರ ಹತ್ತಿರದಲ್ಲಿದೆ. ರೆಡ್ ಸಾಯಿಲ್, ನೀರು ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ವಾಸ ಮಾಡ್ಬೋದು. ನೋಡಿ, RCC ಮನೆ ಒಂದಿದೆ. ನೋಡಿ, ಇದೇನೆ. ಬೇಕಾದರೆ ಇನ್ನೊಂದು ಸ್ವಲ್ಪ ಆಲ್ಟ್ರ್ ಮಾಡಿ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾದ್ರೂ ಮಾಡ್ಕೊಬೋದು. 4.5 ಲಕ್ಷ ಒಂದು ಗುಂಟೆಗೆ ಹೇಳ್ತಾಯಿದ್ದಾರೆ. 4 ಎಕರೆ 15 ಗುಂಟೆ ಇದೆ ಇದು ಟೋಟಲ್. ಬಟ್ 4 ಎಕರೆ ಅಂತ ಕೊಟ್ಟಿದ್ದೀನಿ, ಸ್ಪೇಸ್ ಸಾಲಲ್ಲ ಅಂತ ಅಂದ್ಬಿಟ್ಟು. ಒಂದೇ ಲೆವೆಲಲ್ಲಿ ಜಮೀನು. ಮತ್ತು ಬಸ್ ಫೆಸಿಲಿಟಿನೂ ಇದೆ ಇಲ್ಲಿ. ಮೇನ್ ರೋಡ್ಗೂ ಜಾಸ್ತಿ ದೂರನೂ ಇಲ್ಲ, ಮೇನ್ ರೋಡ್ಗೆ ಹತ್ತಿರದಲ್ಲಿ ಇದೆ. ಟಾರ್ ರೋಡ್ಗೆ ಇದೆ. ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ ಸುತ್ತ. ನೋಡಿ, ಮಾವು, ಟೀಕ್, ತೆಂಗು ಇದೆಲ್ಲ ಕಾಣ್ತಾ ಇದೆ ನೋಡಿ.